ಈಗ ಚಿಕ್ಕಬಳ್ಳಾಪುರದ ಸ್ಟೋರಿಯನ್ನು ನೋಡೋಣ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಹಂಪಸಂದ್ರ ಗ್ರಾಮದಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗೋಕ್ಕೂ ಮುನ್ನ ಲಾಠಿ ಚಾರ್ಜ್ ಅನ್ನು ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಹಂಪಸಂದ್ರ ಗ್ರಾಮದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗಳ ವಿವಾದ ನಡೀತಾ ಇದೆ. ಈ ಹಿನ್ನೆಲೆಯಲ್ಲೇ ಗಲಾಟೆ ಆಗಿದೆ. ವಾಲ್ಮೀಕಿ ನಾಮಫಲಕವಿದ್ದಂತಹ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿರುವುದು, ಅದು ರಾತ್ರೋರಾತ್ರಿ. ಅದಕ್ಕೆ ಗಲಾಟೆ ಆಗಿದೆ. ವಾಲ್ಮೀಕಿ ಸಂಘಟನೆ, ದಲಿತ ಸಂಘಟನೆಗಳ ಮುಖಂಡರ ನಡುವೆ ಫೈಟ್ ಆಗಿದೆ. ಪರಿಸ್ಥಿತಿಯನ್ನ ಹಿಂಗಾದ್ರೂ ಮಾಡಿ ತಿಳಿಗೊಳಿಸಬೇಕು ಅಂತ ಹೇಳಿ ಪೊಲೀಸರು, ಚಿಕ್ಕಬಳ್ಳಾಪುರ ಪೊಲೀಸರು ಲಾಠಿ ಚಾರ್ಜ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಂಪಸಂದ್ರ ಗ್ರಾಮದಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಪ್ಪ, ಈ ಎರಡೂ ಗುಂಪಿನ ನಡುವೆ ಘರ್ಷಣೆಯನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಮೋಸ್ಟ್ ಪ್ರಾಬಬ್ಲಿ ಹಳೆಯ ಒಂದು ಯಾವುದಾದ್ರೂ ಘರ್ಷಣೆನ ಇಲ್ಲಿ ತಂದು ಹಾಕಿದಾರಾ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಪರಿಸ್ಥಿತಿಯನ್ನ ಮತ್ತೊಂದು ಹಂತಕ್ಕೆ ತಗೊಂಡೋಗ್ಬಾರ್ದು ಅಂತ ಹೇಳಿ ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾದ್ರಲ್ಲ, ಈಗ ಪರಿಸ್ಥಿತಿ ಹೆಂಗಿದೆ ಸದ್ಯ ಗ್ರಾಮದಲ್ಲಿ ಅಂತ? ಶರತ್, ಏನಂದ್ರೆ ಒಂದ್ ರೀತಿಯಲ್ಲಿ ಬೂದು ಮುಚ್ಚಿದ ಕೆಂಡದಂತಿದೆ ಅಂತ ಹೇಳ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ಏನು ದಲಿತರ ಮತ್ತು ನಾಯಕರ ನಡುವೆ ನಡೆಯುತ್ತಿರುವಂತ ಒಂದು ಆಂತರಿಕ ಅಂದ್ರೆ ಪ್ರತಿಮೆ ಒಂದು ಮತ್ತು ನಾಮಫಲಕ ಏನು ಹೆಸರಲ್ಲಿ ಒಂದ್ ರೀತಿಯಲ್ಲಿ ವೈಷಮ್ಯಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾತ್ರೋರಾತ್ರಿ ಇದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿರ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯದ ಒಂದು ಮುಖಂಡರ ಆರೋಪ ಆಗಿರುತ್ತೆ. ಅಲ್ಲದೆ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದೀವಿ ಅನ್ನೋ ಒಂದು ಲೆಕ್ಕದಲ್ಲಿ ದಲಿತರ ಒಂದು ವಾದ ಆಗಿರುತ್ತೆ. ಈ ಎರಡೂ ಗುಂಪುಗಳ ನಡುವಿನ ಒಂದು ವಾಗ್ವಾದ ಮತ್ತು ಮಾತಿನ ಚಕಮಕಿ ಮತ್ತು ಆಂತರಿಕ ವೈಷಮ್ಯದಿಂದ ಅಲ್ಲಿನ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಅಶಾಂತಿವಾದ ಉಂಟಾಗಿದ್ದು ಈಗಾಗಲೇ ಪೊಲೀಸರು ಸಹ ಸರ್ಪಗಾವಲು ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯ ಏನು ಹಿಂಸಾಚಾರ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಸಹ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.